ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್. ಯಾಕಂದರೆ ಭಾಳಷ್ಟು ಹುಡುಗರು ಕ್ವಶನ್ನ ಕೇಳ್ತಿದ್ರಿ. ಈಗಾಗಲೇ ಡೇಟ್ ಕ್ಲೋಸ್ ಆಗಿರುವಂಥದ್ದು ಮತ್ತೆ ಡೇಟ್ನ ಎಕ್ಸ್ಟೆಂಡೆಡ್ ಮಾಡಿದರೆ. ಯಾವುದಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು, ನವಂಬರ್ 10ವರೆಗೂ ಕೂಡ ಲಾಸ್ಟ್ ಡೇಟ್ ಇತ್ತು. ಯಾರಿಗಪ್ಪ ಅಂದರೆ ITI ಡಿಪ್ಲೊಮಾ ಮತ್ತು ನಾರ್ಮಲ್ ಡಿಗ್ರಿ ಕೋರ್ಸ್ಗಳಿಗೆ ಏನಿತ್ತು ಅಂತಂದರೆ, ಮತ್ತು PUC ಸಮಾನಾಂತರ ಕೋರ್ಸ್ಗಳಂತ ಏನು ಕರ್ತಾ ಇದೆ ITI ಡಿಪ್ಲೊಮಾ ಎಲ್ಲ ಕೋರ್ಸ್ಗಳು ಎಲ್ಲರೂ ಕೂಡ ಏನಿತ್ತಂದರೆ ಈ ತಿಂಗಳು ಅಂದರೆ ನವಂಬರ್ 10ವರೆಗೂ ಕೂಡ ಲಾಸ್ಟ್ ಡೇಟ್ ಇತ್ತು. ಸ್ವಲ್ಪ ಇವಾಗ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ಗುಡ್ ನ್ಯೂಸ್. ಕೊನೆಗೆ ಬಿಟ್ಟಿದ್ದಾರೆ. ಯಾವಾಗಪ್ಪ ಆಗುತ್ತಂತ ಅಂದ್ವಿ, ಕೊನೆಗೆ ಬಂದಿದೆ. ಬೇಕಾದರೆ ಅಫಿಷಿಯಲ್ ಆಗಿ ಇಲ್ಲಿ ನೋಟಿಫಿಕೇಶನ್ ಕೂಡ ಸರ್ಕ್ಯುಲರ್ ಕೂಡ ಇದೆ ನೋಡಿ, ಪ್ರಕಟಣೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ PUC ಮತ್ತು ಸಮಾನಾಂತರ PUC ಆರ್ ಇಕ್ವಲೆಂಟ್ ಕೋರ್ಸಸ್, ಸಾಮಾನ್ಯ ಪದವಿ ಮತ್ತು ಸಂಯೋಜಿತ ಉಭಯ ಪದವಿ ಕೋರ್ಸ್ಗಳಿಗೆ ಅಥವಾ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸಸ್, ಹಿಂದುಳಿದ ವರ್ಗಗಳ ಕೋರ್ಸ್ಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2024-25ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 10/11/2024 ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಓಕೆ, ಇದು ಮಾಡಿದ್ರು ನಿಮ್ಗಳಿಗೆ ಗೊತ್ತಿರಬೇಕು. ಓಕೆ, ವಿದ್ಯಾರ್ಥಿಗಳು ಮತ್ತು ತಮ್ಮ ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರ್ತಾರೆ. ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 30/11/2024ವರೆಗೆ ವಿಸ್ತರಿಸಲಾಗಿದೆ. ಅಂತಂದರೆ ಎಲ್ಲನೂ ಕೂಡ ಈ ಮಂತ್ 30 ಕೂಡ ಲಾಸ್ಟ್ ಡೇಟ್ ಎಂಡಿಂಗ್ವರೆಗೂ ತೊಗೊಂಡೋಗಿದ್ದಾರೆ. ಓಕೆ, ಯಾರೆಲ್ಲ ನೀವು ಈವರೆಗೂ ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ SSB ಪೋರ್ಟಲಲ್ಲಿ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಅಲ್ಲಿ ಕಾಣಿಸ್ತಿದೆ ನೋಡಿರಿ. ಹಿಂದುಳಿದ ಕಲ್ಯಾಣ ಇಲಾಖೆಯ PUC ITI ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 30/11/2024 ಕಾಣಿಸ್ತಿದೆ. ಓಕೆ, ಹಂಗಾಗಿಬಿಟ್ಟು ಯಾರೆಲ್ಲ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿರಿ. ಆ್ಯಂಡ್ ಅದೇ ರೀತಿಯಾಗಿ ಕೂಡ ಕೆಳಗಡೆ ಕೂಡ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದು ಕೂಡ 30/11/2024 ಅದಾವ. ಸೊ ಈ ಒಂದು ಲಾಸ್ಟ್ ಡೇಟ್ ಭಾಳಷ್ಟು ಹುಡುಗರಿಗೆ ಗೊಂದಲ ಮೂಡಿಸಿತ್ತು. ಓಕೆ, ಎಕ್ಸ್ಟೆಂಡೆಡ್ ಮಾಡ್ತಾರೋ ಇಲ್ಲ ಅಂತಂದು. ಸೊ ಹಂಗಾಗಿಬಿಟ್ಟು ಕೊನೆಗೆ ಡೇಟ್ ಎಕ್ಸ್ಟೆಂಡೆಡ್ ಅಂತ ಮಾಡಿದ್ರೆ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಧ್ಯ ಆದಷ್ಟು ಯಾರೆಲ್ಲ ಹೇಳ್ತಾರೆ ನೋಡಿರಿ, ಅಂತಂದರೆ ಯಾರೆಲ್ಲ PUC ಇರ್ತಿತ್ತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ರಿ, ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಹಾಕೋಕೆ ಹೇಳ್ರಿ. ಯಾಕಂದರೆ ಡೇಟು ಇನ್ನೂ 4 ಡೇಸ್ ಅಷ್ಟೇ ಇರೋದು. ಸೊ ಯಾರೆಲ್ಲ ITI ಡಿಪ್ಲೊಮಾ ಕೋರ್ಸ್ ಎಲ್ಲ ಮಾಡ್ತಿದ್ರು ಅವ್ರಿಗೆ ಮತ್ತು ನಾರ್ಮಲ್ ಡಿಗ್ರಿ ಕೋರ್ಸ್ಗಳು ಮಾಡೋರು ಕೂಡ ಇದೇ ತಿಂಗಳು 30 ಲಾಸ್ಟ್ ಡೇಟ್ ಇದೆ. ಸೊ ಹಂಗಾಗಿಬಿಟ್ಟು ಮಸ್ಟ್ ಅಪ್ಲೈ ಮಾಡಿರಿ. ಯಾಕಂದರೆ ಭಾಳಷ್ಟು ಸ್ಕಾಲರ್ಶಿಪ್ಪು ಈ ಸರ್ತಿ ಕೂಡ ಹಂಗೆ ಕಾಣಿಸ್ತಾ ಇದ್ದಾರೆ. ಓಕೆ, ಸ್ವಲ್ಪ ಡಿಲೇ ಆಗ್ತಿತ್ತು, ಬಟ್ ಈ ಸರ್ತಿ ಜಲ್ದಿ ಹಾಕ್ತಾರೆ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ಅಪ್ಲಿಕೇಶನ್ ಹಾಕಿದ ಮೇಲೆ ಪೀಕ್ ಸೆಷನ್ ಅಂತೂ ಎಲ್ಲರೂ ಕೂಡ ಬಂದೇ ಬರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸೋಬೇಡಿ. ಅಂದರೆ ಶುಲ್ಕ ಮರುಪಾವತಿ ಅನ್ನೋದು ಬಂದೇ ಬರ್ತದೆ. ಆ್ಯಂಡ್ ವಿದ್ಯಾಸಿರಿನೂ ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ತಕ್ಕನಂಗೆ ಬೇರೆ ಬೇರೆ ಕೂಡ ಇಲಾಖೆ ಕೂಡ SSB ಜೊತೆ ಕೈ ಜೋಡಿಸ್ತಿದ್ದಾವೆ. ನೋಡೋಣ ಈ ಸರ್ತಿ ಎಷ್ಟು ಮಟ್ಟಿಗೆ ಬರ್ತವೆ, ಎಷ್ಟರ ಮಟ್ಟಿಗಿಲ್ಲ. ಏನೋ ಒಂದು ಅಪ್ಡೇಟ್ SSB ಮೂಲಕ ಬಂತು ಅಂತ ತಿಳಿಸ್ತೀನಿ. ಅವ್ರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.